ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಸುಪ್ರೀತ್ ಹಾಗೆಯೇ ಮಂಜುನಾಥ್ ಜಾಯಿನ್ ಆಗಿದ್ರು, ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಮಂಜುನಾಥ್ ಅವರೀಗ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಗೊಂದಲ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಲಾಸ್ಟ್ ಕಾಲರ್ ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಈಗ ಕ್ವೆಶ್ಚನ್ ಪೇಪರ್ ರೆಡಿ ಮಾಡೋದು ಯಾರು, ಈಗ ಸಿಲೆಬಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ಸ್ ಅಂದರೆ ಅದರಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಏನೇನು ಓದ್ಕೋಬೇಕು ಅಂತ ಗೊತ್ತಿರೋ ಸ್ಟೂಡೆಂಟ್ಸ್ಗೆ. ಬಟ್ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ನಾನು ಏನು ಓದ್ಕೊಂಡು ಹೋಗಬೇಕು, ಏನು ಸಿಲೆಬಸ್ ಕವರ್ ಮಾಡ್ಕೋಬೇಕು, ಸ್ಟೂಡೆಂಟ್ಸಿಗೆ ಅಫ್ಕೋರ್ಸ್ ಒಂದು ಗೊಂದಲ ಇರುತ್ತೆ. ಒಳ್ಳೆ ಕಾಲೇಜ್ ಯಾರಿಗೆ ಬೇಡ, ನನಗೆ ಆ ಕಾಲೇಜಲ್ಲಿ ಬೇಕು ಅಂತಂದರೆ ನಾನು ಓದ್ಕೊಂಡು ಹೋಗ್ಬೇಕಾದ್ರೆ ಏನು ಓದಬೇಕು? ಫೈನ್. ಮಂಜುನಾಥ್ ಅವರೇ, ನಾನು ಕೇಳ್ತಾ ಇದ್ದೆ, ಈಗ ನನ್ನ ಕ್ವೆಶ್ಚನ್ ನಿಮಗೆ ರೀಚ್ ಆಯ್ತಲ್ವಾ ಸರ್? ಕೇಳಿಸ್ತಲ್ವಾ? ಮೇಡಮ್ ನಿನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಆಡಿಯೋ ಡಿಸ್ಟರ್ಬೆನ್ಸ್. ಇವಾಗ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಅಂದ್ರೆ ನಾನು ಕ್ವೆಶ್ಚನ್ ರೈಸ್ ಮಾಡ್ತೀನಿ. ಈಗ ಕೇಳಿಸ್ತಾ ಇದೆ. ಈಗ ನಾನು ಕೇಳ್ತಾ ಇದ್ದೆ, ಏನು ಓದ್ಕೊಂಡು ಹೋಗ್ಬೇಕು ಅಂತ ಲಾಸ್ಟ್ ಕಾಲರ್ ಕೇಳ್ತಾ ಇದ್ರಲ್ಲ, ಏನು ಯಾವ ತರ ರೆಡಿ ಮಾಡ್ತಾರೆ, ಯಾರು ರೆಡಿ ಮಾಡ್ತಾರೆ ಅಂತೆಲ್ಲ. ಇವಾಗ ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿಲಿ ಏನು ಓದ್ಕೊಂಡು ಹೋಗ್ಬೇಕು ಅಂತ ಒಂದು ಸಿಲೆಬಸ್ ಅಂತ ಇರುತ್ತೆ. ಬಟ್ ಈ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಕಾಲೇಜ್ಗಳೇ ಡಿಸೈಡ್ ಮಾಡ್ತಾರಾ ಏನು ಓದ್ಕೊಂಡು ಹೋಗ್ಬೇಕಾಗತ್ತೆ ಸ್ಟೂಡೆಂಟ್ಸ್? ಇನ್ನೂ ಫೈನಲ್ ಆಗಿಲ್ಲ ಸರಿ, ಬಟ್ ಈ ಗೊಂದಲದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಈಗ ಸುಪ್ರೀತ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು, ಒಂದು ಎಕ್ಸಾಮ್ ಅನ್ನ ಮಾಡಕ್ಕೂ ಈಗ ಈ ವಿಷಯದ ಹುಡುಗರು ಬರಬೇಕಾಗಿ ಬಂದಿದೆ ಅಂತ. ಇದು ನಿಜ ಕೂಡ. ಇದಕ್ಕೆ ಬಹಳ ಅತ್ಯುತ್ತಮವಾದಂತಹ ಒಂದು ಸಲಹೆ ಅಂದ್ರೆ, ಬಹುಶಃ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಆ ಕುಲಪತಿಗಳು ಮತ್ತು ಅಲ್ಲಿಯ ರಿಜಿಸ್ಟ್ರಾರ್ಗಳು ಕೂತ್ಕೊಂಡು ಆ ಎಕ್ಸ್ಪರ್ಟ್ಸ್ ನ ಕರೆಸಿ ಡಿಸ್ಕಷನ್ ಮಾಡಿ ಆಯಾ ಯೂನಿವರ್ಸಿಟಿ ಝೋನ್ ನಲ್ಲಿ ಎಲ್ಲಾ ಕಾಲೇಜ್ಗಳನ್ನು ಒಟ್ಟಿಗೆ ತಗೊಂಡು ಬಂದು ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿ ಸೀಟ್ ಅನ್ನ ಅಲಾಟ್ ಮಾಡಿದ್ರೆ ಬಹುಶಃ ಈ ಸಮಸ್ಯೆ ಬಗೆಹರಿತೆ ಅಂತಕ್ಕಂಥದ್ದು ಒಂದು. ಮತ್ತೊಂದು, ಸಿಲೆಬಸ್ ಬಗ್ಗೆ ಸಂಬಂಧಪಟ್ಟಂತ ಕೇಳ್ತಾ ಇದ್ರಿ, ಇದನ್ನು ಕೂಡ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂದ್ರೆ ಕಾಲೇಜ್ಗಳು ವೈಸ್ಗೆ ಎಕ್ಸಾಮಿನೇಷನ್ ಮಾಡಿ ನೀವೇ ಅಡ್ಮಿಷನ್ ಮಾಡ್ಕೊಳ್ಳಿ ಅಂದ್ರೆ ಪಿಕ್ ಅಂಡ್ ಚೂಸ್ ಮಾಡ್ತಾರೆ. ಅವ್ರು ಯಾವ ರೀತಿ ಸೆಟ್ ಮಾಡ್ತಾರೆ, ಅವ್ರಿಗೆ ಬೇಕಾದಂತ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡತಕ್ಕ ಪ್ರಕ್ರಿಯೆ ನಡೆದೋಗುತ್ತೆ. ಆದ್ರಿಂದ ಈ ಸೋಷಿಯಲ್ ಜಸ್ಟಿಸ್ ಅನ್ನು ಕೂಡ ಫಾಲೋ ಮಾಡಬೇಕು, ನ್ಯಾಚುರಲ್ ಜಸ್ಟಿಸ್ ಅನ್ನು ಕೂಡ ನಾವು ಫಾಲೋ ಮಾಡಬೇಕು. ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾದಂತ ಅವಕಾಶ ಸಿಗಬೇಕು ಅಂತಂದ್ರೆ ಸುಪ್ರೀಂ ಕೊಟ್ಟಂತ ಸಲಹೆ ಬಹಳ ಅತ್ಯುತ್ತಮವಾದ ಸಲಹೆ. ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿಯೇ ಪರೀಕ್ಷೆಯನ್ನ ಮಾಡಿ ಎಲ್ಲಾ ಕಾಲೇಜುಗಳನ್ನ ಆ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಒಳಗಡೆ ತಗೊಂಡು ಬಂದು ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳನ್ನ ನೇರವಾಗಿ ಇವರೇ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರೆ ಬಹುಶಃ ಇದು ಸರಿ ಹೋಗ್ಬೋದು ಅಂತಕ್ಕಂಥದ್ದು ಒಂದು ಸಲಹೆ. ಮತ್ತೊಂದು, ಸರ್ಕಾರಿ ಕಾಲೇಜು ವಿಷಯಕ್ಕೆ ಬಂದ್ರೆ ನಮ್ಮಲ್ಲಿ ಆಲ್ರೆಡಿ ಸೆಂಟ್ರಲೈಸ್ ಅಡ್ಮಿಷನ್ ಸ್ಟಾರ್ಟ್. ಫೈನ್. ಸರ್ಕಾರಿ ಕಾಲೇಜ್ ಬಗ್ಗೆ ನಿಮ್ಮ ಹತ್ರ ನಾನು ಮಾಹಿತಿ ಪಡ್ಕೊಳ್ತೀನಿ. ಒಬ್ರು ಕಾಲರ್ ಆಗಿದ್ದಾರೆ, ಮಾತನಾಡಿಸ್ಬಿಡೋಣ. ರೇಣುಕಾ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ರೇಣುಕಾ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ರಿಪೀಟ್ ಎಕ್ಸಾಮ್ ರದ್ದಿಲ್ಲ ಅಂತ ಹೇಳಿದಾರ. ಇನ್ನೊಂದ್ಸತಿ ಹೇಳಿಮಾ. ಸಪ್ಲಿಮೆಂಟ್ ಎಕ್ಸಾಮ್ ರದ್ದಿಲ್ಲ ಅಂತ ಹೇಳಿದಾರೆ ಸೆಕೆಂಡ್ PUC ಹುಡುಗರಿಗೆ. ಓಕೆ ಮೇಡಮ್, ಹೋದ್ಸರಿ ಅವರು ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದಾರೆ, ಇದೇ ಕ್ವಾರಂಟೈನ್ ಮೇಲೆ ಬರ್ದಿದಾರ. ಓಕೆ, ಬರ್ದ್ರು 1-2 ಅವರು ಲಾಕ್ ಆಗ್ಯಾವ. ಓಕೆ. ಆದ್ರೂ ಈಗ 6 ಸಬ್ಜೆಕ್ಟ್ ಇರೋ ಹುಡುಗರ್ನ ಪಾಸ್ ಮಾಡಿದಾರ. 1-2 ಇರೋ ಸಬ್ಜೆಕ್ಟ್ ಹುಡುಗ್ರ ಮತ್ತೆ ರಿಪೀಟ್ ಎಕ್ಸಾಮ್ ಬರಕ್ ಹೇಳಿದಾರ. ಕರೆಕ್ಟ್. ಆಮೇಲೆ ಓದತ್ತ ಫಸ್ಟ್ PUC ಎಕ್ಸಾಮ್ ನಡೆದಿಲ್ಲ ಮೇಡಮ್, ಇದೇ ಕ್ವಾರಂಟೈನ್ ಡೈರೆಕ್ಟರ್ ಪಾಸ್ ಮಾಡಿದಾರ. ಓಕೆ. ಆಮೇಲೆ ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಬರ್ದಿಲ್ಲ, ಅವ್ರನ್ನ ಡೈರೆಕ್ಟರ್ ಪಾಸ್ ಮಾಡಿದಾರ. ಓಕೆ, ಈಗ ರಿಪೀಟರ್ಸ್ ನೀವು ಕೇಳ್ತಿರೋದು 1-2 ಸಬ್ಜೆಕ್ಟ್ ಫೇಲ್ ಆಗಿರ್ತಾರೆ. ಈ ತರ ಎಲ್ಲಾ ಸಬ್ಜೆಕ್ಟ್ ಅನ್ನು ಪಾಸ್ ಮಾಡಿದೀರಾ ಈ ವರ್ಷದವ್ರನ್ನ? 1-2 ಸಬ್ಜೆಕ್ಟ್ ಲ್ಯಾಕ್ ಆಗಿರೋನ ಯಾಕೆ ನೀವು ಫೇಲ್ ಮಾಡ್ತಿದ್ದೀರಾ, ಮತ್ತೆ ಎಕ್ಸಾಮ್ ಯಾಕೆ ಬರೆಸ್ತಿದ್ದೀರಾ ಅನ್ನೋದು ಪ್ರಶ್ನೆ. ಮೇಡಮ್, ಹೋಗೋದಕ್ಕೆ ಕ್ವಾರಂಟೈನ್ ಮೇಲೆ ಮಕ್ಕಳು ಬರ್ದಿದಾರಲ್ಲ ಮೇಡಮ್, ಆ ಕ್ವಾರನ್ ಇದ್ದಿಲ್ಲ ಮಕ್ಕಳಿಗೆ. ಫೈನ್. ಡಾಕ್ಟರ್ ಸುಪ್ರೀತ್ ಸರ್, ಪ್ಲೀಸ್ ಈ ಕಾಲ್. ಅವ್ರು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ನಿಜವಾಗ್ಲೂ ಸಮಂಜಸವಾಗಿದೆ. ಆ ಕ್ವಶನ್ ಇಡೀ ರಾಜ್ಯದ ಎಲ್ಲಾ ಮಕ್ಕಳಿಗೂ ಕೂಡ ಇದೊಂದು ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಎಲ್ಲಾ ಮಕ್ಕಳು ಅಂತಂದ್ರೆ ಈಗ ಯಾರು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ, ಈ ವರ್ಷ ಆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಕೆಲವರು ಪ್ರಮೋಷನ್ಗೋಸ್ಕರ ಬರೀತಾ ಇರ್ಬೋದು, ಕೆಲವರು ಅವರ ವೃತ್ತಿಪರ ಶಿಕ್ಷಣ ಇರಬಹುದು, ಅಥವಾ ವೃತ್ತಿಪರ ಕೆಲವೊಂದು ವಾಟ್ ವಿ ಕ್ಯಾನ್ ಈವನ್ ಕಾಲ್ ಎಸ್ ಅವರ ಕೋರ್ಸಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಎಕ್ಸಾಮಿನೇಷನ್ ತಗೊಂಡಿರ್ತಾರೆ. ಬರೀ ಇವೆರಡೇ ಪರ್ಸನ್ಸ್ ಅಲ್ಲ, ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ಗವರ್ಮೆಂಟ್ ಕಾಲೇಜ್ ಮುಖಾಂತರ ಪ್ರೈವೇಟ್ ಎಕ್ಸಾಮಿನೇಷನ್ ಕೂಡ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ ಸಾಕಷ್ಟು ಜನ ಕುತ್ಕೊಂಡಿದ್ದಾರೆ. ಅವ್ರಿಗೂ ಒಂದ್ ಕಡೆ ಅನ್ಯಾಯ ಆಗಿದೆ. ಇದ್ರ ಜೊತೆಗೆ ಹೈಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಜನರಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅದರಲ್ಲಿ ಒಂದು 10% ವಿದ್ಯಾರ್ಥಿಗಳು ಅವರಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಇಂಥದ್ದೇ ಒಂದು ಕಾಲೇಜ್ಗಳಲ್ಲಿ ನನಗೆ ಬೇಕಾಗಿದೆ ಅಂತ ಹೇಳಿ ಅವರಿಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ 95% ಮಾರ್ಕ್ಸ್ ಬಂದ್ರೂ ಕೂಡ ಯಾವ್ದೋ ಒಂದು ಸಬ್ಜೆಕ್ಟ್ ನಲ್ಲಿ ಅವರಿಗೆ 75% ಮಾರ್ಕ್ಸ್ ಬಂದ ಕೂಡ್ಲೆ
ತಕ್ಷಣ ಆ ಎಲ್ಲಾ ರಿಸಲ್ಟ್ ಅನ್ನು ಕೂಡ ರಿಜೆಕ್ಟ್ ಮಾಡುವಂತ ಆಪ್ಷನ್ ಕೂಡ ಪರೀಕ್ಷೆ ಇದರಲ್ಲಿ ನಿಯಮದಲ್ಲಿ ಇದೆ. ಸೊ ಹಾಗಾಗಿ ಎಷ್ಟೋ ಜನ ಮಕ್ಕಳು PU ಪರೀಕ್ಷೆಯನ್ನು ಕೂಡ ರಿಜೆಕ್ಟ್ ಆಫ್ ದ ರಿಸಲ್ಟ್ ಅನ್ನೋದನ್ನು ಕೂಡ ಮಾಡಿರ್ತಾರೆ. ರಿಸಲ್ಟ್ ಅನ್ನ ರಿಜೆಕ್ಟ್ ಮಾಡಿದಂತ ವಿದ್ಯಾರ್ಥಿಗಳು ಈ ವರ್ಷ 90-95 ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಅವರು ಕೂಡ ಕಾಯ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಯ್ತು. ಇಲ್ಲೆಲ್ಲ ಒಂದ್ ಕಡೆ ಸಪ್ಲಿಮೆಂಟರಿ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಮತ್ತೆ ರಿಜೆಕ್ಟೆಡ್ ಸ್ಟೂಡೆಂಟ್ಸ್, ರಿಸಲ್ಟ್ ರಿಜೆಕ್ಟೆಡ್ ಸ್ಟೂಡೆಂಟ್ಸ್, ಈ ಎಷ್ಟೋ ಜನ ಸ್ಟೂಡೆಂಟ್ಸ್ಗೂ ಕೂಡ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅತಿ ಶೀಘ್ರವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದ್ ಕ್ರಮ ಕೈಗೊಂಡ್ರೆ ನಿಜವಾಗ್ಲೂ ಮಕ್ಕಳಿಗೆ ನ್ಯಾಯ ಸಿಕ್ದಂಗಾಗತ್ತೆ. ಇದ್ರ ಬಗ್ಗೆ ಕೋರ್ಟ್ಗೂ ಸಹ ಹೋಗಿದ್ದಾರೆ ಮೊನ್ನೆ. ಅದು ಏನ್ ಡಿಸಿಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಮಕ್ಕಳ ಪರವಾಗಾದ್ರೆ ಒಳ್ಳೆ. ಫೈನ್. ಸತೀಶ್ ಕುಮಾರ್ ಅಂತ ಮೈಸೂರಿಂದ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸತೀಶ್ ಕುಮಾರ್ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮೇಡಮ್. ನಮ್ಗೆ ಇವಾಗ ನನ್ನ ಮಗಳು ಬಂದು ಸೆಕೆಂಡ್ PUC ಇದು ಆರ್ಟ್ಸ್ ತಗೊಂಡಿದ್ಲು. ಓಕೆ. ಆರ್ಟ್ಸ್ ತಗೊಂಡು ಇವಾಗ ಕಂಪ್ಲೀಷನ್ ಅವಳು ಅಟ್ಲೀಸ್ಟ್ ಈಸ್ ಡಿಪ್ರೆಸ್ಡ್ ಪಾಪ. ಅದು ಬಹಳ ಎಕ್ಸಾಮ್ ಇದ್ ಮಾಡಿ ಡಿಪ್ರೆಸ್ ಆಗಿದ್ಲು. ಆದ್ರೆ ಈಗೇನು ತಿರ್ಗಾ ನಾವೆಲ್ಲ ಸಮಾಧಾನ ಮಾಡಿ ಇವಾಗ ತಿರ್ಗಾ ಈ BA ಕೋರ್ಸ್ ಸೇರಿಸ್ಬೇಕು ಅಂತ ಮೈಸೂರಲ್ಲಿ ಬಹಳ ಪ್ರಯತ್ನ ಮಾಡಿದ್ವಿ. ಆದ್ರೆ ಮೈಸೂರಲ್ಲಿ ಇವಳು ಏನೋ ಜರ್ನಲಿಸಂ ಬೇಕು ಅಂತ ಹೇಳಿ ಬಹಳ ಇದ್ ಮಾಡ್ತಾಳೆ. ಆದ್ರೆ ಈಗ CET ಒಂದು ಮಾಡ್ತಾ ಇರೋದ್ರಿಂದ CET ನಲ್ಲಿ ಇವಾಗ ಪರ್ಟಿಕ್ಯುಲರ್ ಇವಾಗ BA ಆರ್ಟ್ಸ್ ಸಂಬಂಧಪಟ್ಟಿದ್ ಮಾಡ್ತಾರಾ ಇಲ್ಲ ಸೈನ್ಸ್ ಸಂಬಂಧಪಟ್ಟಿದ್ ಮಾಡ್ತಾರ? CET ನಲ್ಲಿ ಇವಾಗ ಮಕ್ಕಳಿಗೆ ಯಾವ ತರ ಮಾಡ್ತಾರೆ? ಯಾಕೆ CET ಅನ್ನೋದು ಬಂದು ನಿಮಗೆ BE ಮತ್ತೆ ಬೇರೆ ಒಂದು ಕೋರ್ಸ್ಗಳಿಗೆ ಇದು ಮಾಡ್ತಾರೆ. ಆದ್ರೆ ಈ ಮಕ್ಕಳು ಇವಾಗ ಏನು ಅಂತಂದ್ರೆ ಈ ಸೆಕೆಂಡ್ PUC ನಲ್ಲಿ ಇದ್ರೆ ಡಿಪ್ರೆಸ್ ಆಗಿರೋದ್ರಿಂದ ಅವ್ರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಪ್ರವೀಣತೆ ಇರುತ್ತೆ. ಈಗ CET ಮಾಡಿದ್ರೆ ಅಟ್ಲೀಸ್ಟ್ ಇದ್ರ ಬಗ್ಗೆ ಮಾಡ್ಬೇಕು, ಇಲ್ಲ ಸೈನ್ಸ್ ಸ್ಟೂಡೆಂಟ್ಗೆ ಸೈನ್ಸ್, ಅದನ್ನ ಒಂದು ಸೆಗ್ರಿಗೇಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಯಾಕಂದ್ರೆ ಪೇರೆಂಟ್ಸ್ ನಾವು ಈಗ ಬಹಳ ನಮಗೂ ಒಂಥರ ಗೊಂದಲ ಆಗ್ಬಿಟ್ಟಿದೆ ಈಗ. ಯಾಕೆಂದ್ರೆ ಈಗ ಮಕ್ಕಳದು ಹೌದು ಬಹಳ ಮನಸ್ಸಿಗೆ ಅದು ಪಾಪ ನಿಮ್ಮಂತ ಒಂದು ನೋಡಿ ನ್ಯೂಸ್ ಚಾನೆಲ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಬಹಳ ನಿಮ್ಗೆ ಚಿರಋಣಿ ಹೇಳ್ಬೇಕು. ಅಂದ್ರೆ ನಮ್ಮ ಪೇರೆಂಟ್ಸ್ ಗೊಂದಲ ಈಗ ನೀವು ನೋಡಿ, ನೀವು ನಿಮ್ಗೆ ಅವಕಾಶ ಸಿಕ್ತು ಮಾತಾಡೋದಕ್ಕೆ, ನಿಮ್ಮ ಒಪಿನಿಯನ್ ಹೇಳಿದ್ರೆ ನಿಮ್ಮ ಮನೇಲಿ ಏನ್ ಸಮಸ್ಯೆ ಆಗ್ತಿದೆ, ಗೊಂದಲ ಇದೆ ಅಂತ. ಈ ತರ ಗೊಂದಲದಲ್ಲಿರೋರು ಸಾಕಷ್ಟು ಜನ ಇರ್ತಾರೆ. ಸೊ ಅದಕ್ಕೆ ನಾವು ಈ ತರದೊಂದು ಪ್ರೋಗ್ರಾಮ್ ಮಾಡಿ ನಿಮ್ಗೆ ಮಾಹಿತಿ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಮಂಜುನಾಥ್ ಅವರು ಈ ಕಾಲ್ ತಗೋಬಹುದಾ ಸರ್? ಮೇಡಮ್, ಸತೀಶ್ ಅವರು ಕೇಳಿದಂತ ಪ್ರಶ್ನೆ ಸಮಂಜಸವಾದಂತ ಪ್ರಶ್ನೆ. ಬಟ್ ಒಂದ್ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಸ್ಟ್ರೀಮ್ ಆಗಿದ್ರು ಕೂಡ ಸಪರೇಟ್ ಆದಂತಹ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಡುತ್ತಾರೆ. BA ಹೋಗ್ಬೇಕು ಅಂದ್ರೆ ನೀವು BA ಎಕ್ಸಾಮಿನೇಷನ್ ಬರೀಬೇಕು. BCom ಹೋಗ್ಬೇಕು ಅಂದ್ರೆ BCom ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಸೈನ್ಸ್ ಹೋಗ್ಬೇಕಾದ್ರೂ ಸೈನ್ಸ್ ಪ್ರಶ್ನೆ ಅದನ್ನ ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ. ಆದ್ರೆ ಮಾಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಇದು ನಮ್ಮಂತ ನಾವು ಹೇಳ್ತಾ ಇದ್ದೀವಿ ಹೊರತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ಇದ್ರ ಬಗ್ಗೆ ಇನ್ನೂ ಬಹುಶಃ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಕಾಲೇಜಿಯೇಟ್ ಕಮಿಷನರ್ ಮತ್ತೆ ನಮ್ಮ ACS ಅವರ ಬಳಿ ನಮ್ಮ ಸಂಘದ ವತಿಯಿಂದ ನಾವು ಮಾತನಾಡಿದ್ವಿ. DCM ಅವರ ಬಳಿ ಕೂಡ ಮಾತನಾಡಿ ಈ ಅಡ್ಮಿಷನ್ ಪ್ರಕ್ರಿಯೆ ಬಹಳ ಸ್ಮೂತ್ ಆಗಿ ಹೋಗ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ನಾವು ಕೂಡ ಸೂಕ್ತವಾದ ಸಲಹೆಗಳನ್ನು ಕೊಡ್ತೇವೆ. ನಮ್ಮ ಸರ್ಕಾರಿ ಕಾಲೇಜುಗಳ ಉದ್ದೇಶ ಅಷ್ಟೇ, ಕಾಲೇಜ್ಗೆ ಬಂದಂತಹ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಪ್ರವೇಶ ಇಲ್ಲ ಅಂತ ಹೇಳಬಾರ್ದು ಅನ್ನೋದು ನಮ್ಮ ಸರ್ಕಾರದ ನಿಲುವು. ಅದರಂತೆ ಕೂಡ ಸೀಟನ್ನು ಎನ್ಹಾನ್ಸ್ ಮಾಡಲಿಕ್ಕೆ ತಕ್ಷಣವೇ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಹುಶಃ ಡಿಗ್ರಿ ಮಾಡ್ಲಿಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಆಗಲಾರದು ಈ ವರ್ಷ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಮೇಡಮ್. ಫೈನ್ ಸರ್. ಮಂಗಳೂರಿಂದ ಪ್ರದೀಪ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣ. ಪ್ರದೀಪ್ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ? ನಮಸ್ತೆ ಮೇಡಮ್. ಮೇಡಮ್, ನಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದಾಗಿ ನಾನು 10th ಆಗಿ ಡೈರೆಕ್ಟ್ ಸೆಕೆಂಡ್ PUC ಕಟ್ಟಿದ್ದೆ ಮೇಡಮ್. ಈಗ ಅದೇ ಎಕ್ಸಾಮ್ ಇಲ್ಲ ಅಂತ ಹೇಳಿ ರೆಗ್ಯುಲರ್ಗೆ ಹೇಳಿದ್ದಾರೆ. ಅದೇ ನಮಗೆ ಪ್ರೈವೇಟ್ನವರಿಗೆ ಸಹ ಅಂತದೊಂದು ಯಾವ್ದಾದ್ರು ಡಿಸಿಷನ್ ತಗೊಂಡ್ರೆ ಆದಷ್ಟು ಬೇಗ ಒಳ್ಳೇದಿತ್ತು ಮೇಡಮ್. ಅದೇ ಹಲೋ, ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಿಮಗೆ ಗೊತ್ತುಂಟಲ್ಲ ಮ್ಯಾಂಗ್ಳೂರಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಸೀಟಿಗೆ ಪ್ರಾಬ್ಲಮ್ ಆದ್ರೆ ಈಗ ಪ್ರೈವೇಟ್ ಎಕ್ಸಾಮ್ ಆಗಿ ನಮಗೆ ಸೀಟ್ ಕೊಡುವಾಗ ತುಂಬಾ ಕಷ್ಟ ಆಗ್ತದಲ್ಲ ಮೇಡಮ್. ಒಂದು ಎಕ್ಸಾಮ್ ಮಾಡೋದಾದ್ರೆ ಆದಷ್ಟು ಬೇಗ ಎಕ್ಸಾಮ್ ಕಂಡಕ್ಟ್ ಆಗ್ಲಿ ಅಂತ. ಆ ಸೈಡ್ ಅಲ್ಲಿ ಒಳ್ಳೊಳ್ಳೆ ಕಾಲೇಜಸ್ ಇದೆ, ಬೇರೆ ಬೇರೆ ಕಡೆಯವರೆಲ್ಲ ಬಂದು ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಕಷ್ಟು ಪೈಪೋಟಿ ನಡೆಯುತ್ತೆ ಯೂಶುವಲಿ. ಬಟ್ ಈ ಸತಿನೂ ಹಂಗಾದ್ರೆ ನಮ್ಗೆ ಅಲ್ಲಿರೋರ್ಗೆ ಸೀಟ್ ಸಿಗೋದಿಲ್ಲ ಅಂತ. ಡಾಕ್ಟರ್ ಸುಪ್ರೀತ್ ಅವರೇ ಪ್ಲೀಸ್ ಈ ಕಾಲ್ ತಗೊಳ್ಳಿ ಸರ್. ಎಸ್, ಇವರು ಪ್ರಶ್ನೆ ಬೆಂಗಳೂರಿಂದ ಮಾತನಾಡ್ತಿದ್ದಾರೆ ನೋಡಿ. ಅವ್ರು ಪ್ರಶ್ನೆ ಕೇಳಲಿಕ್ಕೆ ಮುಂಚೆನೆ ನಾನು ಅದನ್ನೇ ಹೇಳಿದೆ. ಪ್ರೈವೇಟ್ ಆಗಿ ತಗೊಂಡಂತ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ತೊಂದರೆ ಆಗ್ತಾ ಇದೆ. ಮತ್ತೆ ಇದೊಂದೇ ಇಲ್ಲ, ಇವನ್ SSLC ಎಕ್ಸಾಮಿನೇಷನ್ ಕೂಡ ಯಾವ ರೀತಿ ಬೇಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಡಿಸಿಷನ್ ತಗೊಂಡ್ರೆ ಬೇಗ ಆಗತ್ತೆ. ನಿನ್ನೆ ದಿವಸ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅದು ಒಂದು ಡಿಸಿಷನ್ ತಗೊಂಡಿದ್ದಾರೆ. SSLC ಎಕ್ಸಾಮಿನೇಷನ್ ರಿಸಲ್ಟ್ ಬರೋವರೆಗೂ ಕೂಡ ಯಾರಿಗೂ ಕೂಡ ಪ್ರವೇಶವನ್ನ ಕೊಡಬೇಡಿ ಮತ್ತು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಬೇಡಿ ಅಂತ. ಅದೇ ರೀತಿ ಸೆಕೆಂಡ್ ಇಯರ್ PUC ನ ಮುಗಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆ ಎಕ್ಸಾಮಿನೇಷನ್ ತಗೊಳ್ಬೇಕಾ ತಗೋಬಾರ್ದಾ ಅಥವಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಬಿಟ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಇಂಥ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಅವ್ರಿಗೆ ಸಮಾಧಾನ ಉಂಟಾಗತ್ತೆ. ನಾಳೆ ದಿವಸ ಇಡೀ ರಾಜ್ಯದ ಮಕ್ಕಳು ಎಲ್ಲೋ ಒಂದ್ ಕಡೆ ಪಾಪ ಈ ಒಂದು ವರ್ಗ ಏನಿದೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಮತ್ತೆ ರಿಸಲ್ಟ್ ರಿಜೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಈವನ್ ವಾಟ್ ಟು ಕಾಲ್ ಎಸ್ ಈ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಇವ್ರೆಲ್ಲರೂ ಕೂಡ ಗೊಂದಲದಲ್ಲಿ ಕಾಯ್ತಾ ಇರ್ತಕ್ಕಂಥದಕ್ಕೆ ಒಂದು ಉತ್ತರ ಸಿಕ್ಕತ್ತೆ, ಅವಾಗ ಸಮಾಧಾನ ಆಗ್ಬೋದು ಈ ಮಕ್ಕಳು ಅಂತ ಭಾವಿಸ್ತೀನಿ. ಫೈನ್ ಸರ್, ಹಾಗೆ ಸಂಪರ್ಕದಲ್ಲಿ ಇಬ್ರು ನಿಮ್ಮ ಹತ್ರ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಕರೆ ಮಾಡಿ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.